ಬಬ್ಲಾದಿ ಅಜ್ಜ ಅವ್ರು ಹೇಳಿರಪ್ಪ ದುಡಿಯಾರು ಕುದುರೆ ಹತ್ತಾರ ಅಂತ ಹೇಳಿರ್ಲಿ ರೀ. ಆ ಸೇಮ್ ಕುದುರೆ ಐತಿ ಬಿಟ್ಟಾರಿ ಅವ್ರ ನಮಗ್ ಬೇಕಂತ ಟೈಮ್ದಾಗ ಊಟ ಬರೋದಿಲ್ರಿ ಅವ್ರು ಟನ್ನಿಗೆ 40,000 ರೂಪಾಯಿ ಹಿಡಿದ್ರು ನೋಡ್ರಿ. ನೋಡ್ರಿ 40,000 ಅಂದ್ರೆ ಒಂದ್ ಟನ್ನಿಗೆ 3.5-4 ಲಕ್ಷ. ಈಗ ಹೊಸದಾಗಿ ಮಾಡ್ತಿರ್ತಾರಲ್ಲ ರೀ, ಸ್ಟಾರ್ಟಿಂಗ್ ಎಷ್ಟು ಗುಂಟೆಯಿಂದ ಸ್ಟಾರ್ಟ್ ಮಾಡೋದು? 10 ಗುಂಟೆ ಮಾಡ್ಕೋದ್ರಿ. ನಾವೆಲ್ಲ ಮತ್ತೆ ಮನ್ಯಾಗ ಕೂತ ಲೇಬರ್ ಹಚ್ಚಿ ಮಾಡ್ಕೋತೀವಿ. ಸ್ಪ್ರೇ ಅದ ಕೂಡಿ ಫಸ್ಟ್ ಟೈಮ್ ಈಗ ನಾವು ಮಾಡ್ಬೇಕಾರೆ ಕಾಯಿ ಕಟಾವ್ ಕನ್ಗುರ ಒಂದು 80,000-90,000 ಖರ್ಚು ಮಾತ್ರಿ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಹಾಯ್ ಸೆಲೆಬ್ರಿಟೀಸ್, ನಾನು ನಿಮ್ಮ ಮನೆ ಮಗ ಆಕಾಶ್ ಮಾತಾಡ್ತಿರೋದು. ನಾವು ಎಲ್ಲಿ ಬಂದಿದ್ರು ಇವತ್ತ? ಜನರಿಗೆ ಕಹಿ, ರೈತರಿಗೆ ಸಿಹಿ, ಒಂದು ಲಾಭದಾಯಕವಾಗಿ ಬೆಳೆದಿರುವ ಹಾಗಲಕಾಯಿ ಬೆಳೆಯನ್ನು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಲು ಬಂದಿದ್ದೇವೆ. ನಾವು ಎಲ್ಲಿ ಬಂದಿದ್ದಾರೆ ಅಂದರೆ ಇವತ್ತು ಸಂಗಾಟಿ ಗ್ರಾಮಕ್ಕೆ ಬಂದಿದ್ದೇವೆ. ನಿಮಗೆ ಯಾವ ರೀತಿ ಹಾಗಲಕಾಯಲ್ಲಿ ಎಷ್ಟು ಲಾಭ ಇರುತ್ತೆ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀವಿ ಹಾಗಲಕಾಯಿದ. ಬರ್ರಿ ಹೋಗೋಣ, ರೈತರು ಇಲ್ಲೇ ಇದ್ದಾರೆ, ಹಾಗಲಕಾಯಿ ಬೆಳೆದವರು ನಮ್ಮ ಜೊತೆ ಇದ್ದಾರೆ. ಬರ್ರಿ ಹೋಗೋಣ, ಅವ್ರು ಮಾತಾಡ್ಸೋಣ. ಬರ್ರಿ ರೈತರು ಇಲ್ಲಿದಾರು. ನಮಸ್ಕಾರ ರೀ. ನಮಸ್ಕಾರ ರೀ. ನಮಸ್ಕಾರ. ನಮ್ಮ ಜನರಿಗೆ ನಿಮ್ಮ ಪರಿಚಯ ಮಾಡಿಕೊಡ್ರಲ್ಲ. ನಿಮ್ಮ ಹೆಸರು ರೀ? ನಮ್ಮ ಹೆಸರು ಶಿವಪ್ಪ ಮುರುಗಪ್ಪ ಉಳ್ಳಾಗಡ್ಡಿ ಅಂತ ರೀ. ಹಾಂ ರೀ. ನಮ್ಮದು ಬಾಗಲಕೋಟೆ ಜಿಲ್ಲಾ, ಬನಟ್ಟಿ ರಬಕಾಯಿ ತಾಲೂಕು ರೀ, ಸಂಗನಟ್ಟಿ ಗ್ರಾಮದವ್ರು. ನೀವು ಇದನ್ನ ಹಾಗಲಕಾಯಿನ ಯಾಕೆ ಬೆಳ್ಯಾಕ ಶುರು ಮಾಡ್ರಿ? ಈಗ ನಾನಾ ಥರ ಬದ್ನಿಕಾಯಿ, ಟೊಮೆಟೊ ಈ ಥರ ಎಲ್ಲ ತರಕಾರಿ ಇದ್ರೆ ಇದನ್ನೇ ಯಾಕೆ ಚೂಸ್ ಮಾಡ್ರಿ ನೀವು? ಹಾಗಲಕಾಯಿ ಅಂದ್ರೆ ನಮಗೆ ಈಗ ಒಂದು ಸ್ವಲ್ಪ ಕಟಾವು ಮಾಡಕ್ಕೆ ಲೇಬರ್ಗಳು ಸಿಗೋದಿಲ್ಲ ರೀ. ನಾವು ಇದು ಕಟಾವು ಮಾಡಕ್ಕೆ ಒಂದು ಸ್ವಲ್ಪ ಈಜಿ ರೀ. ಇದು ಮನ್ಯಾನವ್ರ ಈಗ ಬದ್ನಿಕಾಯಿ ಆಗಲಿ ಯಾವುದಾಗಲಿ ಒಂದು ಸ್ವಲ್ಪ ಕಟಾವು ಮಾಡಕ್ಕೆ ಸಮಸ್ಯೆ ಆಕೈತಿ. ಆರಾಮಾಗಿ ಹಿಂಗೆ ಕಟಾವು ಮಾಡ್ಬೋದು ನಾವು. ಈಜಿ ರೀ. ಒಬ್ಬ ಮನುಷ್ಯ ಒಂದು ತಾಸಿನಾಗ 5 ಟ್ರೇ ಕಟಾವು ಮಾಡ್ತಾರೆ. 5 ಟ್ರೇ. ಅದ್ರ ಸಂಬಂಧ ನೀವು ಇದನ್ನ ಚೂಸ್ ಮಾಡ್ರಿ. ಚಾಯ್ಸ್ ಮಾಡ್ತೀವಿ. ಈಗ ಆಳುಗಳು ಕಡಿಮೆ ಅಂದ್ರೆ ಹಿಂಗೆ ಈ ಥರ ಲೇಬರ್ ಹಚ್ಚೋದಿಲ್ರಿ ವಿಶೇಷ. ನಾವು ನಮ್ಮವ್ರು ಕಟಾವು ಮಾಡ್ತಾರೆ, ನಮ್ಮವ್ರು ಇರ್ತಾರೆ, ನಮ್ಮ ಮಿಸಸ್ ಅವ್ರು ಇರ್ತಾರೆ. ಅದರ ಈ ರೀತಿ ಕಟಾವು ಮಾಡ್ರೆ ಆರಾಮಾಗಿ ನೀವು. ಹಾಂ ರೀ. ಅದ್ರ ಲೇಬರ್ಗಳು ಒಂದು ತಾಸಿನಾಗ 5 ಟ್ರೇ ಒಬ್ಬರು ಪುಟ ಕಟ್ ಮಾಡ್ತಾರೆ. ನಾವು ಮಾರ್ಕೆಟ್ ತೊಗೊಂಡು ಹೋಗ್ಬಿಡ್ತೀವಿ. ಮತ್ತೆ 9 ಗಂಟೆಗೆ ಮನ್ಯಾಗ ಇದ್ಬಿಡ್ತೀವಿ. ಮನ್ಯಾಗ ಇರ್ತೀರಿ ಅಷ್ಟೇ ರೀ. ರೈತರು ಒಬ್ಬೊಬ್ರ ಇದ್ರೆ ಈ ಥರ ಬೆಳೆಗಳು ನೀವು ಚೂಸ್ ಮಾಡ್ಬೇಕ್ರಿ. ಅದೇನಿಲ್ರಿ. ಆದ್ರೂ ಈಗ ನೆಕ್ಸ್ಟ್ ರೀ ನಾವು ಇದನ್ನ ಈಗ ಹಚ್ಚಿ ಒಂದು 45 ದಿನ ಆತ ತಿಳ್ಕೊರಿ. ಅದು 45 ದಿನಕ್ಕೆ ಕಾಯಿ ಕಟಾವು ಬರತ್ತೆ ರೀ. ಬತ್ತ ತಿಳ್ಕೊರಿ. ಆಮೇಲೆ ನೆಕ್ಸ್ಟ್ ಒಂದು 4 ತಿಂಗಳ 3 ತಿಂಗಳ 4 ತಿಂಗಳು ಕಟಾವು ಬರುತ್ತೆ ರೀ ಕಾಯಿ. 4 ತಿಂಗಳು ಕಟಾವು ಬರುತ್ತೆ. ಸ್ವಲ್ಪ ಈಗ ನಾವು ಸುವರ್ಕೆನ ನಮ್ದು ಒಂದು 7 ಎಕರೆ ತೋಟ ಐತ್ರಿ ಕಬ್ಬ. 7 ಎಕರೆದಾಗ ಕಬ್ಬಿನಿಂದ ನಾವು ವರ್ಷದಾಗ ಒಮ್ಮೆ ಅದು ನಮಗೆ ಲಾಭಾಂಶ ತಂದು ಕೊಡತ್ತೆ ರೀ. ಈಗ ರೈತಕ್ಕೆ ಅಂದ್ರೆ ಗೊಬ್ಬರ ಗುಡಿ ಎಲ್ಲ ಬೇಕ್ರಿ. ಕಬ್ಬಿನ ನಮಗೆ ಏನು ಬಂದರೂ ವರ್ಷದಾಗ ಒಮ್ಮೆ ಲಾಭ ಬರತ್ತೆ ರೀ. ಅದು ವರ್ಷದಾಗ ಒಮ್ಮೆ ಬರತ್ತೆ ರೀ. ಅದಕ್ಕಾಗಿ ಈಗ ನಮಗೆ ಕೈಯಾಗ ಏನಾರೇ ಗೊಬ್ಬರ ಹತ್ರ ಹಾಕಲಿ, ಯಾವ ಪಗಾರ ಕೊಡಾಕಲಿ, ಅದಕ್ಕೆ ಸಣ್ಣ ಪುಟ್ಟು ಖರ್ಚು ಇರ್ತಾವ್ರಿ ರೈತಕ್ಕೆ ಅಂದ್ರೆ. ಅದಕ್ಕೆ ರೀ ಕೈಯಾಗ ಒಂದು ಸ್ವಲ್ಪ ಖರ್ಚಿನ ಸಂಬಂಧ ತರಕಾರಿ ಬೆಳ್ಯಾಕ ಶುರು ಮಾಡಿದ್ರಿ ನಾವು. ಒಂದು 2-3 ವರ್ಷ ಆತ್ರಿ. 2-3 ವರ್ಷ ಆತ ಬೆಳ್ಯಾಕೈತಿ. ವರ್ಷ ಒಂದು 10 ಗುಂಟೆ ಆಟ ಹಚ್ತಿದ್ರಿ ನಾವು. ಈ ಸಲ ಒಂದು 20 ಗುಂಟೆ ಒಟ್ಟು ಹಚ್ಚಿದ್ರಿ. ಇದನ್ನ ಹಾಗಲಕಾಯಿನ ರೀ ಈ ಬ್ಯಾಸಿದಿಂದಾಗ ಏನು ನಿಮಗೇನು ಪುರೋಟ ಆಕತ್ತೆ ರೀ? ಏನಾಕೈತದ ಹಾಗಲಕಾಯಿ ಒಂದು ಸ್ವಲ್ಪ ಬ್ಯಾಸಿಗೆದಿಂದಾಗ ಒಂದು ಸ್ವಲ್ಪ ರೇಟ್ ಇರ್ತೈತಿ ರೀ. ರೇಟ್ ಇರ್ತೈತೇನ್ರಿ? ನೋಡ್ರಿ ಸ್ವಲ್ಪ ಬ್ಯಾಸಿಗೆ ಒಂದು ಸ್ವಲ್ಪ ರೇಟ್ ಜಾಸ್ತಿ ಇರ್ತೈತಿ ರೀ. ಇರ್ತೈತಿ ರೀ. ಒಂದು ಸ್ವಲ್ಪ ಬ್ಯಾಸಿಗೆ ನಮಗೆ ಅನ್ಸಿ ಮಟ್ಟಿಗೆ ಒಂದು ಸ್ವಲ್ಪ ರೇಟ್ ಇದು ಬೀಳೋದಿಲ್ಲ ರೀ. ರೇಟ್ ಯಾವತ್ತೂ ಇರ್ತೈತಿ ಆದ್ರೂ ಒಮ್ಮೆ ಡೌನ್ ಆಗಿರ್ತೈತಿ ರೀ. ಆದ್ರೆ ಬ್ಯಾಸಿಗೆ ಒಂದು ಸ್ವಲ್ಪ ನಮಗೆ ಈಗ ಒಂದು 2-3 ವರ್ಷದ ಬೆಳೆತಿದ್ರಲ್ಲ ರೇಟ್ ಇರ್ತೈತಿ ರೀ ಬ್ಯಾಸಿಗೆ. ಆದ್ರೆ ನೀವು ಈಗ ಹಚ್ಚೋತ್ ಮುಂದೆ ಮೊದಲ ಸ್ಟಾರ್ಟಿಂಗ್ ಏನು ಮಾಡ್ತೀರಿ? ಈಗ ಹಚ್ಚೋತ್ ಮುಂದೆ ನಮ್ದು ಎಲ್ಲ ಹೆಂಗೆ ತಯಾರು ಮಾಡ್ತೀರಿ? ನಮ್ದು ಕಬ್ಬಿನ ಜಾಗ ರೀ. ಕಬ್ಬ ಕಡ್ಕೊಂಡ 1 ತಿಂಗಳ ಗಳೆ ಊಟ ಮಾಡ್ತೀರಿ. ಕಬ್ಬ ಕಡ್ಕೊಂಡು 1 ತಿಂಗಳು ಬಿಸಿಲು ತಿನ್ನಿಸ್ತೀವಿ. ಬಿಸಿಲು ತಿನ್ನಿಸಿ ಆಮೇಲೆ 1 ತಿಂಗಳ ಇದ್ದಿಂದ ನಾವು ಅಗಿ ಬೀಜ ತರಕ್ಕೆ ಹೋಗ್ತೀವಿ ರೀ. ಬೀಜ ತಂದು ನರ್ಸರಿ ಕೊಡ್ತೀವಿ ರೀ. ನರ್ಸರಿ ಕೊಡ್ತೀರಿ? ನಾವು ಇಲ್ಲಿ ಕಪ್ಪಲ್ಗಿದೆ ಒಂದು ನರ್ಸರಿ ಐತ್ರಿ. ಅಲ್ಲಿ ನರ್ಸರಿಯಾಗ ನಮಗೆ ಒಂದು 20 ಗುಂಟೆಗೆ ಒಂದು 6 ಪ್ಯಾಕೆಟ್ ಬೀಜ ಅತ್ತಾವ್ರಿ. 6 ಪ್ಯಾಕೆಟ್ ಬೀಜ ಅತ್ತಾವ್ರಿ. ಬೀಜ ತಂದು ಕೊಟ್ಟಿಂದ ಇಲ್ಲಿ ನಾವು ಕೆಲಸ ಶುರು ಮಾಡ್ತೀವಿ. ಬೀಜ ಅಗಿ ಬರ್ಬೇಕಾರೆ ರೀ ಒಂದು 16-17 ದಿನ ಆಗುತ್ತೆ ರೀ. ಅನ್ಕೊಂಡ್ಗುರು ನಾವು ಇದನ್ನ ಬೆಡ್ ಹಾಕೋದು, ಗೊಬ್ಬರ ಹಾಕೋದ್ರಿ. ಫಸ್ಟ್ ಊಟರ ರೆಂಟಿ ಮಾಡ್ಕೊಂಡಿಂದ ರೀ ತೆಳಗೆ ಸಾಲು ಕೊರ್ಕೋತಿರ್ತಾರ. ತೆಳಗೆ ಪೂರ್ತಿ ಕುಡಿ ಹರ್ಸೋದಲ್ರಿ. ತೆಳಗೆ ಕೊರ್ಕೊಂಡ ಆಮೇಲೆ ಅದ್ರ ಮೇಲೆ ಕುರಿ ಕಾಸು ಸುರ್ತೀರಿ. ಆಮೇಲೆ ನೆಕ್ಸ್ಟ್ ತಿಪ್ಪಿ ಗೊಬ್ಬರ ಸುರ್ತೀರಿ. ತಿಪ್ಪಿ ಗೊಬ್ಬರ ಸುರ್ಕೊಂಡ್ರಿ ಬೇವಿನ ಹಿಂಡಿ, DAP ಗೊಬ್ಬರ ಹಾಕೊಂಡ್ರಿ. ಆಮೇಲೆ ಅದನ್ನ ಮತ್ತೆ ಮುಚ್ಕೋತೀರಿ ನಾವು. ಮತ್ತೊಮ್ಮೆ ಟ್ರ್ಯಾಕ್ಟ್ರಲ್ಲಿ ಸಾಲು ಕೊರ್ಕೊಂಡು ಗೊಬ್ಬರ ಉಗಿದಿದ್ದು ಮುಚ್ಚಬೇಕ್ರಿ. ಬೆಡ್ನ್ಯಾಗ ಮುಚ್ಚ ಡ್ರಿಪ್ ಹಾಕೊಂಡ್ರಿ. ಮೆಲ್ಚಿಂಗ್ ಪೇಪರ್ ಹಾಕೊಂಡ್ರಿ. ಡ್ರಿಪ್ ಹಾಕ್ತೀರ ಮೊದಲ್ರಿ? ಡ್ರಿಪ್ ಹಾಕೊಂಡ್ ಆಮೇಲೆ ಮೆಲ್ಚಿಂಗ್ ಪೇಪರ್ ಹಾಕೋತೀರಿ. ಹಾಕೊಂಡ ನೀರು ನೆನೆಸ್ತೀರಿ.
ಅನ್ಕೋ ನಮ್ಗೆ 15 ದಿನ ಅನುಗೋರ ಇವು ಬಂದಿರ್ತಾವ್ರಿ ಅಗಿ ಬಂದಿರ್ತಾವ್ರಿ ನೆನ್ಸಿಂದ ತಂದು ಅಗಿ ಹಚ್ತೀರಿ 3 ಪುಟ್ಟಿಗೆ ಒಂದಿನ ಈ ಅಗಿ ಯಾವ್ರಿ ಬೀಜ ಯಾವ್ರಿ ರ್ಯಾಪಿಟ್ ರೀ ಇದು ರ್ಯಾಪಿಡ್ ಅನ್ರಿ ಹಾಂ ರೀ ರ್ಯಾಪಿಟ್ ಹಗಲ್ ತಳಿ ಚಲೋ ಐತ್ರಿ ಇದು ರೋಗ ಕಿಲಿ ಐತಿ ನೋಡ್ರಿ ಹಗಲ್ ತಳಿ ಇದೆ ಇವನೊಂದು ನಾವು ಒಂದು 6 ಪ್ಯಾಕೆಟ್ ಹಾಕಿದ್ವಿ ಇದೇನ್ರಿ ರ್ಯಾಪಿಡ್ 128 ರೀ ಹಾಂ ನಾವು ಬೇರೆ ಏನೋ ಹಾಕಿ ನೋಡಿದ್ವಿ ಆದ್ರೆ ಇದೊಂದು ಸ್ವಲ್ಪ ಚಲೋ ಐತ್ರಿ ಅದು ಇದನ್ನ ಹಾಕಿರಿ ನೀವು ಇದನ್ನ ಆಯ್ಕೆ ಮಾಡ್ಕೊಂಡಿದ್ರಿ ನಾವು ವೀಕ್ಷಕರು ನೋಡ್ರಿ ಇದನ್ನ ರ್ಯಾಪಿಡ್ 128 ಹಾಕ್ಯಾರ ಇವ್ರ F1 ಹೈಬ್ರಿಡ್ ಹತ್ರ ಇದೆ ಈ ರೀತಿ ಐತಿ ನೋಡ್ರಿ ಪ್ಯಾಕೆಟ್ ಇದನ್ನ ಬೀಜ ಹಾಕ್ಯಾರ ಇವ್ರ 20 ಗುಂಟೆಗೆ 6 ಪ್ಯಾಕೆಟ್ ಹತ್ತಾವತ್ ನೋಡ್ರಿ ಬ್ಯಾಸ್ಗೆ ಇರತ್ರಲ್ಲ ಅದಕ್ಕಾಗಿ ನಾವು ಸ್ವಲ್ಪ ಮಳೆಗಾಲದಾಗ ಇದ್ರೆ ಒಂದು ಸ್ವಲ್ಪ ಕಡಿಮೆ ಹತ್ತಾವ್ರಿ ಬ್ಯಾಸ್ಗೆ ಒಂದು ಸ್ವಲ್ಪ ಅಗಿ ಹೋಗೋ ಚಾನ್ಸ್ ಇರತ್ತಿರಲ್ಲ ಅದಕ್ಕೆ ಒಂದು ಸ್ವಲ್ಪ ನಾವು ಜಾಸ್ತಿ ಸ್ವಲ್ಪ ಬ್ಯಾಸ್ಗೆ ಇದು ಮಳೆಗಾಲದಾಗ ಆದ್ರೆ ನಮ್ಗೆ 20 ಗುಂಟೆಗೆ ಒಂದು 4 ಪ್ಯಾಕೆಟ್ ಆದ್ರೆ ರಗಡಾಕೈತ್ರಿ ಈಗ ಬ್ಯಾಸ್ಗೆ ಇರತ್ತಿರಲ್ಲ ಅದಕ್ಕೆ ಒಂದು ಸ್ವಲ್ಪ ಅಗಿ ಹೋಗ್ಲಿ ಬಿಡ್ಲಿ ಅಂತೇಳಿ ಈಗ 1-2 ಪ್ಯಾಕೆಟ್ ಜಾಸ್ತಿನ ಹಾಕಿರ್ತೀರೇನ್ರಿ ಈಗ ಡಿಗ್ರಿ 40 ಡಿಗ್ರಿ ಐತ್ರಿ ಈಗ ಬಿಸಿಲ್ರಿ ಬಿಸಿಲು ಭಾಳ ಐತ್ರಿ ಬಿಸಿಲು ಭಾಳ ಐತ್ರಿ ನಿಮಗೇನು ಹೊಡೆತ ಕೊಟ್ಟೈತೇನ್ರಿ ಅಂದ್ರೆ ಇನ್ನ ಬಳ್ಳಿ ಇದ್ರಿ ಬಿಸಿಲು ನಮಗೆ ಕಡಿಮೆ ತತ್ತಿಕೋರ್ನು ಇದೆಲ್ಲ ಪ್ಯಾಕ್ ಹಾಕಿತ್ರಿ ಅದು ಬಿಸಿಲಿನ ಸಂಬಂಧ ಬಳ್ಳಿ ಇದಾಗಿಲ್ರಿ ಇದು ಬಳ್ಳಿ ಬಿಸಿಲು ಕಡಿಮೆ ತತ್ತಿಕೋರ್ನು ಇದೆಲ್ಲ ಪ್ಯಾಕ್ ಹಾಕಿತ್ರಿ ಮ್ಯಾಗ ಏನ್ ಇದನ್ನ ಮಾಡ್ಕೊಂಡಿರಲ್ಲ ಇದೆಲ್ಲ ಹಬ್ತಿತ್ರಿ ಇದು ನಮಗೆ ಬಿಸಿಲಿನ ಸಂಬಂಧ ಒಂದು 25% 30% ಇಳುವರಿ ಕುಂಠಿತ ಆಗೈತ್ರಿ ಯಾಕಂದ್ರೆ ರೀ ಏನ್ ಎಷ್ಟು ವ್ಯವಸ್ಥೆ ಮಾಡ್ರು ಈ ಸೇಮ್ ಒಟ್ಟು ಮಿಡಿಕಾಯಿ ಸಾಯಿದ್ರಿ ಅದು ಈ ಸೇಮ್ ನೋಡ್ರಿ ಒಂದು 25% ಇಳುವರಿ ಕಡಿಮೆ ಆಗೈತ್ರಿ ಬಿಸಿಲು ಸಂಬಂಧ ರೀ ಏನ್ ಬೇಕಾದ ವ್ಯವಸ್ಥೆ ಮಾಡ್ರಿ ನೀವು ಬಿಸಿಲಿನ ಸಂಬಂಧ ಸ್ವಲ್ಪ ಇಳುವರಿ ಕಡಿಮೆ ಆಗೈತ್ರಿ ಕಡಿಮೆ ಆಗೈತೇನ್ರಿ ಈಗ ನೀರದು ಎಷ್ಟು ಹತ್ತೈತ್ರಿ ಬಿಸಿಲಾಗ ನೀರ್ ಇರಂಗಿಲ್ರಿ ಬೇಸಿಗೆ ನೀರ ನಮ್ದು ಬೋರ್ ಐತ್ರಿ ದಿನ ಒಂದನ ಬಿಟ್ಟು ಒಂದ್ ತಾಸು ಅದು ಬಿಡ್ತೀರಿ ಅದಕ್ಕೆ ನೀರು ಭಾಳ ಬೇಕಾಗಿಲ್ಲ ಆದ್ರೆ ನೀರು 1-2 ದಿನ 3 ದಿನ ನೀರು ತೆಪ್ಪೈತೆ ಅನ್ನೋದಿಲ್ರಿ ಇದಕ್ಕೆ ಡೈಲಿ ಒಂದನ ಬಿಟ್ಟು ಒಂದ್ ತಾಸು ನೀರು ಬೇಕಾರಿ ಎಲ್ಲಾರ 1-2-3 ದಿನ ತೆಪ್ಪಿರ ಬಳ್ಳಿನ ಹೋಗ್ಬಿಡತ್ರಿ ದಿನ ಒಂದು ತಾಸು ಬಿಟ್ಟು ದಿನ ಒಂದು ಅರ್ಧ ತಾಸು ಬಿಟ್ಟರು ನಡಿಯೈತ್ರಿ ಒಂದನ ಬಿಟ್ಟು ಒಂದು ತಾಸು ಬಿಟ್ಟರು ನಡಿಯೈತ್ರಿ ಮತ್ತು ಕಾಯಿ ಕಟಾವು ಮಾಡಕ್ಕೆ ಹೈತಿದ್ವು ತಿಕೋರ್ನು ಒಮ್ಮೆ ಕಟಾವು ವಾರದಾಗ 1-2 ಸಲ ಗೊಬ್ಬರ ಜಗಸೋದು ಹಿಂಗೆ ಗೊಬ್ಬರ ಜಗಸ್ಬೇಕ್ರಿ ಇದ ರೋಗಗಳು ಯಾವ ಬರ್ತಾರೆ ಇದಕ್ಕೆ ಹಾಗಲಕಾಯಿಗೆ ಇದಕ್ಕೆ ಫಂಗಿಸೈಡ್ ಐತಿ ಇದೊಂದು ಸ್ವಲ್ಪ ಹಳದಿ ಆಗೋ ಜಾಸ್ತಿ ರೋಗ ಬರತ್ರಿ ಅದು ಹಳದಿನ ರೀ ವಾರದಾಗ ಕಮ್ಮಿ ಅಂದ್ರೆ 1-2 ಸಲ ರೀ ಒಟ್ಟು ಎಣ್ಣೆ ಹೊಡ್ಕೋತಾನೆ ಇರ್ಬೇಕ್ರಿ ಇದಕ್ಕೆ ಹಳದಿ ಅತಿ ಹೆಚ್ಚು ಈಗ ಬರೋದಂದ್ರೆ ಇದಾರೇನ್ರಿ ನೀವು ಏನು ಪರಿಹಾರ ಕೊಡ್ತೀರಿ ಇದಕ್ಕೆ ಮಾಡಕ್ಕೆ ನೀವು ಇದಕ್ಕೆ ಏನ್ರಿ ಅದನ್ನ ಫಂಗಿಸೈಡ್ ಒಟ್ಟು ಚೇಂಜ್ ಬಂದ ಒಮ್ಮೆ ಬೇರೆ ಬೇರೆ ಹೊಡಿತೀರಿ ಔಷಧ ಬಿಡ್ತೀರಿ ಹ್ಞೂ ಔಷಧ ಹೊಡಿತೀರಿ ಮತ್ತು ಇನ್ನು 2ನೇದು ಬರೋದು ಮುಟ್ರ್ ವೈರಸ್ ಅಂತ ಬರ್ತೈತ್ರಿ ಮುಟ್ರ್ ವೈರಸ್ ಅಂತ ಕೀ ಸೇಮ್ ಭಾಳ ಬರ್ತೈತ್ರಿ ಇದು ಮುಟ್ರ್ ವೈರಸ್ ಅಂತ ಹೇಳಿ ಇದು ಭಾಳ ಬರ್ತೈತ್ರಿ ಇದನ್ನು ವಾರದಾಗ ಒಮ್ಮೆ ಕೊಡ್ಬೇಕ್ರಿ ಫಂಗಿಸೈಡ್ ದನಕಿ ವಾರದಾಗ 2 ಸಲ ಕೊಡಬೇಕ್ರಿ ಹಿಂಗೆ ಒಟ್ಟು ಒಂದನ ಬಿಟ್ಟು 2-3 ದಿನಕ್ಕೊಮ್ಮೆ ಒಟ್ಟು ಎಣ್ಣೆ ಹೊಡ್ಕೊತಾನೆ ಇರ್ಬೇಕ್ರಿ ಈಗ ನಮಗೆ ಬಿಸಿಲಿಗೆ ಭಾಳ ಬಳ್ಳಿ ಬರ್ಲಿಲ್ಲ ರೀ ಸಲ ಜಾಸ್ತಿ ಬರ್ಲಿಲ್ಲನ್ರಿ ಇದೆಲ್ಲ ಒಟ್ಟು ಪ್ಯಾಕ್ ಹಾಕೈತ್ರಿ ಅದು ಒಂದ ಮಳೆದು ಜಾಸ್ತಿ ಆಗಿತ್ತು ತಿಕೋರ್ನು ಇದೆಲ್ಲ ಪ್ಯಾಕ್ ಹಾಕೈತೆ ಅದ್ರಾಗ ಸಲ ಬಿಸಿಲು ಭಾಳ ಐತ್ರಿ ನೀವು ಈಗ ಹಾಗಲಕಾಯಿ ಹೆಚ್ಚೇರಿ ನೀವು ಹ್ಞೂ ರೀ ಎಷ್ಟು ಖರ್ಚು ಬರ್ಬೋದ್ರಿ ನೀವು ಅಂದಾಜು ಈಗ ನೀವು 20 ಗುಂಟೆ ಹೆಚ್ಚೇರಿ ತಿಕೋರಿ ಹ್ಞೂ ರೀ ಎಷ್ಟು ಖರ್ಚು ಬರ್ಬೋದು ನಿಮ್ದು ಇದು ಖರ್ಚು ರೀ ಇದು ನಾವು ಒಟ್ಟ ಲೇಬರ್ ಹೆಚ್ಚಿಲ್ರಿ ಮತ್ತೆ ಲೇಬರ್ ಏನು ಹಚ್ಚಿಲ್ರಿ ಲೇಬರ್ ಒಟ್ಟ ಇಲ್ಲ ಏನು ಮಾಡ್ರಿ ಮನ್ಯಾನವ್ರಿ ನಮ್ಮವ್ರು ಇರ್ತಾರೆ ನಮ್ಮ ಮಿಸಸ್ ಇರ್ತಾರೆ ರೀ ರೊಟ್ಟಿ ನಮ್ಮ ಪೌಣ್ಯಾರ ಬರ್ತಾರೆ ಒಂದು ಸ್ವಲ್ಪ ಜಾಸ್ತಿ ಕೆಲಸದಾಗ ಹಿಂಗಾಗಿ ನಾವೆಲ್ಲ ಮನೆ ಲೇಬರ್ ಹಚ್ಚಿರ್ನ ಇದ್ರದ್ದು ಏನು ಲಾಭಾಂಶ ಕಂಡು ಬರ್ದಲ್ರಿ ಒಟ್ಟು ನಾವ ಮಾಡ್ಬೇಕು ಇದು ಹೆಂಗೆ ಗೊತ್ತೇನ್ರಿ ಏನೋ ಮಳೆ ಗಾಳಿ ಜಾಸ್ತಿ ಆಗಿ ಬರೀ ಒಟ್ಟು ಒಂದು ವಾರನಾಗೂ ಹೋಗ್ಬೋದ್ರಿ ಮತ್ತೆ ಇದು ಹೋಗ್ಬೋದ್ರಿ ಈ ಗಾಳಿ ಅದು ಬಿಡ್ತಾ ತಿಕ್ಕೋರ್ನು ಇದು ಅತಿಯಾಗಿ ಗಾಳಿ ಬೇಕಾ ಅಂತ ಪೆಂಡಲ್ ಹಾಕ್ರಿ ಅತಿಯಾಗಿ ಗಾಳಿ ಬಿಡ್ತಾ ತಿಕ್ಕೋರ್ನು ಒಂದು ವಾರನಾಗ ಹೋಗ್ಬೋದ್ರಿ ಅದಕ್ಕಾಗಿ ನಾವು ಅತಿ ಹೆಚ್ಚು ಖರ್ಚು ಮಾಡಿಲ್ರಿ ಇದಕ್ಕೆ ಈ ಸಲ ಮಾಡಿಲ್ರಿ ಏನು ಮಾಡಿರಿ ಮನ್ಯಾನವ್ರ ಒಂದು ಸ್ವಲ್ಪ ಮಾಡ್ತೀರಿ ಕಾಯಿ ಕಟಾವೋದು ಈಗ ನಮ್ಮ ಅವ್ವಾರ ನಮ್ಮ ಮಿಸಸ್ ರೀ ನೆಸಿಕ್ನಾಗ ಎದ್ದಾರ ನಾವು ಮುಂಜಾನೆ ಕಟಾವು ಮಾಡ್ತೀರಿ ಮುಂಜಾನೆ ಹೋಗಿ ಮಾರ್ಕೆಟ್ ಕೊಟ್ಟು ಬಂದು ಈವ್ನಿಂಗ್ ಅದು ಮಾಡಂಗಿಲ್ಲ ಇಲ್ಲ ಒಟ್ಟ ಮಾಡೋದಿಲ್ಲ ಮುಂಜಾನೆ ಮಾಡ್ತೀರಿ ನೀವು ಮುಂಜಾನೆ 5:30 6 ಗಂಟೆಗೆ ಕಟಾವು ಮಾಡ್ತೀರಿ 7 ಕನಗೂರು ಕಟಾವು ಮಾಡ್ಕೊಂಡು ಹೋಗಿ ಬಂಡವಾಳ ಮಾರ್ಕೆಟಿಗೆ ಫ್ರೆಶ್ ಆಗಿ ಕೊಟ್ಟು ಬಂದ್ಬಿಡ್ತೀರಿ ನಾವು ಅಲ್ಲೇನು ಮಧ್ಯವರ್ತಿಗಳು ಅವಳಿ ಏನೂ ಇಲ್ರಿ ನೇರವಾಗಿ ರಾಕ್ ನಮಗೆ ಬರ್ತಾವ್ರಿ ಬಂಡವಾಳಕ್ಕೆ ಹೋಗ್ತೀರಿ ನಮಗೆ ಇಲ್ಲಿಂದ ಒಂದು 30 ಕಿಲೋಮೀಟರ್ ಆಕೈತ್ರಿ 30 ಕಿಲೋಮೀಟರ್ ಆಕೈತ್ರಿ ಹೆಂಗೆ ಹೋಯ್ತೀರಿ ನೀವು ಮಾರ್ಕೆಟಿಂಗ್ ನಾವು ಈಗ ಒಮ್ಮೆ ಬೈಕ್ ಮೇಲೆ ಹೋಗ್ತಿರಿ ಒಂದು 10 ಟ್ರೇ ತೊಗೊಂಡ ಜಾಸ್ತಿ ಆದವ್ರ ನಮ್ಮ ಅಮ್ಮವ್ರ ಗಾಡಿ ಐತ್ರಿ 25 ಟ್ರೇ ಅದು ಹತ್ರ ಹಾಕಿ ಕಳಿಸ್ತೀರಿ ಹ್ಞೂ ರೀ ಈಗ ನೀವು ಈ ದಿವ್ಸಕ್ಕೆ ಎಷ್ಟು ಟ್ರೇ ಬಿಡ್ತಾರೆ ನೀವು ಹರಿದ ಮುಂದೆ ಈಗ ಎಷ್ಟು ಒಂದು 4 ದಿನ ಪಟ ಹರಿತೀವಿ ರೀ ಆಮೇಲೆ ಒಂದಿನ 2 ದಿನ ಗ್ಯಾಪ್ ಗ್ಯಾಪ್ ಕೊಡ್ತೀರಿ ಮತ್ತು ಅಡೆ ಹೊಂಟ್ರ 10 ಟ್ರೇ ಅದು ಹೊಂಟ್ರ ಬೈಕ್ ಮೇಲೆ ಹೋಗಿರ್ತೀನಿ ರೀ
ಜಾಸ್ತಿ ಆದವರ ಹಾಂ ರೀ ಒಂದು ನಮ್ಮ ಮಾಮಾರ್ದ ಗಾಡಿ ಐತಿ ಅದ್ರ ಮೇಲೆ ಅವರ ಬಂದು ಒಯ್ತಾರೆ. ಒಯ್ತಾರೆ ಆದ್ರೆ ನೀವು ಎಷ್ಟು ಈಗ ಹರಿತಿರ್ಲೇ ರೀ ಈಗ ಒಮ್ಮೆ ಅಟ್ಟು ಕಟಾವು ಮಾಡೋದಿಲ್ರಿ ನಾವು. ಹಾಂ ರೀ ಒಮ್ಮೆ ಅರ್ಧ ಇದ್ರಾಗ 3 ಬ್ಯಾಚ್ ಮಾಡ್ಕೋತೀವಿ ನಾವು. ಹಾಂ 20 ಸಾಲದವ್ರೆ ಹಾಂ ಹಾಂ 20 ಸಾಲಿನಾಗ ಒಮ್ಮೆ 7 ಹಿಂಗೆ ಬ್ಯಾಚ್ ಮಾಡ್ಕೋತೀವಿ. ನೀವು ಈಗ ಒಂದು ದಿವ್ಸಕ್ಕೆ ಈಗ ಹರಿಯಾದಿರ್ಲೇ ರೀ ಈಗ 15 ದಿನ ಹರಿಯಾದಿರತ್ತೆ ಕೋರಿ ಈಗ ಒಂದು ದಿವ್ಸಕ್ಕೆ ಎಷ್ಟು ಟ್ರೇ ಹರಿತೀರಿ ನೀವು? ಒಂದು 20 ಹರಿತೀವಿ ರೀ. 20 ಟ್ರೇ ಹರಿತೀರೇನ್ರಿ? ಹಾಂ ಈಗ ಒಂದು ಕೆಜಿಗೆ ಎಷ್ಟು ಐತ್ರಿ ಹಾಗಲಕಾಯಿ ರೇಟ್ ರೀ? ರೇಟ್ ನಾವು ಟ್ರೇ ಅದ 13 kg 14 kg ಬರ್ತೈತೆ ರೀ. ಟ್ರೇನ ಮಾಡ್ತೀರ ನೀವು? ಹಾಂ ಟ್ರೇನ ಅದ ಈಗ ರೇಟ್ ರೀ 400 500 ಹೊಂಟೈತ್ರಿ. 400 500 ಐತೇನ್ರಿ ಟ್ರೇ ರೀ? ದಿವಸ ಒಂದು 10 ಟ್ರೇ ಕಳಿಸ್ತೀರಿ? 10 20 ಹೊಕ್ಕವ್ರಿ. ಹಾಂ ಹಾಂ ಈಗ ಒಂದು ನಾವು ರ್ಯಾಕೈತಿ ಒಂದು 15 ದಿನ ಆತ್ರಿ. ಹಾಂ ರೀ 10ರಿಂದ 15 ದಿನ ಆತ್ರಿ. ಹಾಂ ರೀ ಈಗ ನಮ್ಮದು ಹೆಚ್ಚಾಗ ಕಡಿಮೆ ಒಂದು 200 ಟ್ರೇ ಮುಂದೆ ಆಗೈತ್ರಿ. 200 ಟ್ರೇ ಮುಂದೆ ಐತ್ರಿ. 200 ಟ್ರೇ ಅಂದ್ರೆ ಒಂದು 2.5 ಟನ್ 3 ಟನ್ ಸನೇ ಅದು ಕೂತಂಗೆ ಆಗೈತ್ರಿ. ಈಗ ಹೆಚ್ಚಾಗ ಕಡಿಮೆ ಹಾಂ ಒಂದು 2.5 ಟನ್ 3 ಟನ್ ತನಕ ಕೂತೈತ್ರಿ ಈಗ. ಹಾಂ ರೀ ಬಟ್ ಹೆಚ್ಚಾಗ ಕಡಿಮೆ. ಹಾಂ ರೀ ಇನ್ನು ನಾವು ಇದನ್ನು ಸ್ವಲ್ಪ ಇಳುವರಿ ಮಳೆ ಅದು ಹತ್ರ ಒಂದು ಸ್ವಲ್ಪ ಜಾಸ್ತಿ ಆಗ್ಬೋದ್ರಿ. ಮಳೆ ಹತ್ರ ಒಂದಿನ ಬಿಟ್ಟು ಒಂದಿನ 30 ಟ್ರೇ ಡೈಲಿ ಹರಿಬೋದು ರೀ. ಡೈಲಿ ಹರಿಬೋದು. ಈಗೂ ಪಾಡ ಐತ್ರಿ ಎಲ್ಲ ಅದ್ರ ಒಂದು ಸ್ವಲ್ಪ ಮಳೆ ಆಗ್ಬೇಕು. ಖರ್ಚು ಎಟ್ ಆಕೈತಂದ್ರೆ ಹೇಳ್ರಿ ನಮ್ಮ ವೀಕ್ಷಕರು. ಖರ್ಚು ಬಗ್ಗೆ ಅಂದ್ರೆ ರೀ 20 ಗುಂಟೆಗೆ ನೀವು ಅಂದಾಜು ನಿಮ್ಮ ಎಷ್ಟು ಖರ್ಚು ಮಾಡಿರ್ಬೋದು ಹೇಳ್ತೀವಿ ರೀ. ಆದ್ರೆ ಈಗ ಫಸ್ಟ್ ಟೈಮ್ ನಾವು ಇದಕ್ಕೆ ಏನೂ ಹಳಿವನು ಏನೂ ಇಲ್ರಿ ವಸ್ತು ಇದಕ್ಕೆ. ಒಟ್ಟು ಎಲ್ಲ ಹೊಸ್ತಾಗೈತೆ ಎಲ್ಲ ಹೊಸ್ತಾಗಿ ಅಂದ್ರೆ ರೀ ಒಂದು 20 ಗುಂಟೆಗೆ ರೈತರಿಗೆ ತಿಳಿಸೋದು ಏನಂದ್ರೆ ರೀ ಹಾಂ ರೀ ಇವು ಬಿದರ್ಗಳ ತರಲ್ಲ ರೀ. ಬಿದಿರ್ಗಳ ರೀ ಇವು ಅಂದ್ರೆ 1200 ರೂಪಾಯಿ ಐತೆ ರೀ. 12,000 ರೂಪಾಯಿ 1200 ರೂಪಾಯಿ ಐತ್ರಿ. ಹಾಂ ರೀ ಆಮೇಲೆ ತಂತಿ 500 ರೂಪಾಯಿ ಐತೈತ್ರಿ. ಇವು ತಂತಿ ಮೇಲೆ ತಂತಿ 500 ರೂಪಾಯಿ ಐತೈತ್ರಿ. ಹಾಂ ಒಂದು 500 ರೂಪಾಯಿ ದಂಡಿ ಗೂಟ್ ಬರ್ತಾವೆ ಅವು. ಗೂಟ್ ರೀ. ಹಾಂ ಹಾಂ ಅವು ಗೂಟ್ ಒಂದು 500 ರೂಪಾಯಿ ಐತೆ. ತಂತಿ ಗೂಟ ಕೂಡ 10,000 ರೂಪಾಯಿ ರೀ. ಹಾಂ ರೀ ಬಡಿಗೆ ಒಂದು 1200 ರೂಪಾಯಿ ರೀ. ಹಾಂ ರೀ ಡ್ರಿಪ್ ಒಂದು 1500 ರೂಪಾಯಿ ರೀ. ಡ್ರಿಪ್ ಹಾಂ ರೀ 1500 ರೂಪಾಯಿ ರೀ. ಹಿಂಗೆ ಒಟ್ಟು ಎಲ್ಲ ಕೂಡ ನಾವು ಅಂದಾಜು ಒಟ್ಟು ಲೆಕ್ಕ ಹಾಕಿದ ಪ್ರಕಾರ ನೋಡ್ಬೇಕಾರೆ ಇವು ಒಟ್ಟು ದಾರ ಅವು ಇವು ಕಟ್ಟೋದು ಅವು ಇವು ಅದ ಪ್ರಕಾರ ಎಲ್ಲ ಕೊಡ್ರಿ. ಹಾಂ ರೀ ಈ ಥರದೊಂದು ಇದು ಸ್ಪ್ರೇ ಅದು ಕೂಡಿ ಫಸ್ಟ್ ಟೈಮ್ ಈಗ ನಾವು ಮಾಡ್ಬೇಕಾರೆ ಕಾಯಿ ಕಟಾವು ಕನ್ಗುರ ಹಾಂ ರೀ ಒಂದು 80,000 to 90,000 ಖರ್ಚು ಮಾತ್ರಿ. 80,000 to 90,000 ರೂಪಾಯಿ ಖರ್ಚು. 90,000 ಹಿಡ್ಕೋರಿ. ಹಾಂ ರೀ ನಮಗೆ ಹತ್ರ 90,000ದಾಗ ಹಾಂ ರೀ 45,000 ರೂಪಾಯಿ ಆಗೋಟ್ ಜೋಡ್ನ ಇದು ಒಂದೇ ಸಲ ನಮಗೆ ಹೋಗುದಿಲ್ರಿ. ಅವು ಹಾಂ ಹಾಂ ನಮಗೊಂದು 5-6 ವರ್ಷ ಬರ್ತಾವೆ. ಡ್ರಿಪ್ ಬರ್ತಾವ್ರಿ. ಹಾಂ ಡ್ರಿಪ್ ಬರ್ತೈತೆ ರೀ. ಡ್ರಿಪ್ ಕಮ್ಮಿ ಅಂದ್ರೆ ಆಯಸ ಹಾಕೇನ್ರಿ ಹಾಂ ರೀ 5-6 ವರ್ಷ ಆರಾಮ್ ಬರ್ತಾವ್ರಿ. ಹಾಂ ರೀ ತಂತಿ ಬರ್ತೈತಿ ನಮಗೆ ಕಮ್ಮಿ ಅಂದ್ರೆ ಇದೊಂದು 5 ವರ್ಷ ರೀ. 5-6 ವರ್ಷ ಬರ್ತೈತ್ರಿ ಅದು. ಹಾಂ ಇವು ಬಿದರ್ ಬಡಿ ಬರ್ತಾವ್ರಿ 5 ವರ್ಷ ರೀ. ಹಾಂ ಹಾಂ ಅವು ಬರ್ತಾವ್ರಿ. ಮತ್ತು ದಂಡಿ ಗೂಟ್ ಬರ್ತಾವ್ರಿ. ಹಾಂ ಈಗ ನಮಗೆ ವೇಸ್ಟ್ ಆಗೋದಂದ್ರೆ ಈ ಮೆಲ್ಚಿಂಗ್ ಪೇಪರ್ ರೀ. ಸ್ವಲ್ಪ ಈ ದಾರ ಹಾಂ ಹಾಂ ಇಂಥ ಒಂದು ಸ್ವಲ್ಪ ವೇಸ್ಟ್ ಆಗ ಇಷ್ಟ ರೀ. ಉಳ್ಕಿದು ಒಂದು ಅರ್ಧ ಏನು ವಸ್ತು ಹಾಕಿರಲ್ಲ ಒಂದು 5-6 ವರ್ಷ ಬರ್ತಾರೆ. 5-6 ವರ್ಷ ಬರ್ತಾರೆ. ಒಮ್ಮೆ ಇನ್ವೆಸ್ಟ್ ಮಾಡ್ರೆ ಒಂದು 5-6 ವರ್ಷ. ಹಾಂ 5-6 ವರ್ಷ ಬರ್ತಾವ್ರಿ. ಈ ಫಸ್ಟ್ ಟೈಮ್ ಹಚ್ಚೋದಾದ್ರೆ ನೀವು ಒಂದು 80,000 to 90,000 ರೂಪಾಯಿ ಖರ್ಚು ಖರ್ಚು ಒಂದು ಸ್ವಲ್ಪ ಜಾಸ್ತಿ ಅನಿಸ್ತೈತಿ ರೀ. ಅದ್ರ ಫಸ್ಟ್ ಟೈಮ್ ಹಾಕೋದ್ನಾಗ ನೆಕ್ಸ್ಟ್ ಏನು ಆಗೋದಿಲ್ಲ ರೀ. ಹಾಂ ಈಗ ನೀವು 20 ಗುಂಟೆಗೆ ಎಷ್ಟು ಆದಾಯ ಬರ್ಬೋದತ್ತ ಎಕ್ಸ್ಪೆಕ್ಟ್ ಮಾಡ್ತೀರಿ ನೀವು? ಇದನ್ನು ಒಂದು 8ರಿಂದ 9 ಟನ್ ಇಳುವರಿ ಬರ್ಬೋದು ಅಂತ ಅನ್ಸೈತಿ ರೀ ನಮಗೆ. ಅದನ್ನು ಯಾಕೆ ಹೇಳತ್ತೀನಿ ಅಂದ್ರೆ ರೀ ನಾನು ವರ್ಷ 10 ಗುಂಟೆ ಹಾಕಿನ್ರಿ. 10 ಗುಂಟೆ ಹಾಕಿರಿ. 10 ಗುಂಟೆ ಹಾಕಿನ್ರಿ. ಅದೊಂದು 4 ಟನ್ ಇಳುವರಿ ಬರ್ತದೆ. 4 ಟನ್ ರೀ. 4 ಟನ್ ಬತ್ತು. ರೇಟು ಚಲೋ ಇತ್ತು ರೀ. ಅದು ಹಾಂ ರೀ ರೇಟು ಚಲೋ ಇತ್ತು. 1,80,000 2 ಲಕ್ಷ ತನಕ ಪಟ್ಟಿ ಕೂತೇನ್ರಿ. ಪಟ್ಟಿ ಕೂತಿರಿ. ಅದು ಕಟ್ಟ 10 ಗುಂಟೆದಾಗ 1 ಲಕ್ಷದಿಂದ 80,000ರಿಂದ 2 ಲಕ್ಷ 2 ಲಕ್ಷ ತನಕ ಪಟ್ಟಿ ಕೂತಿರಿ. ಹಾಂ ಹಾಂ ರೀ ನಮಗೆ ಯಾಕೆ ಪಟ್ಟಿ ಕೂತ್ ಅಂದ್ರೆ ನಾವು ಒಟ್ಟು ಆಳು ಹಚ್ಚೋದಿಲ್ಲ ರೀ ವಿಶೇಷ. ಒಟ್ಟು ಎಲ್ಲ ಏನು ಮಾಡ್ಕೊಂಡ್ರೆ ನಮ್ಮವ್ರು ಇರ್ತಾರೆ ನಮಗೆ. ಹಾಂ ರೀ ಇವನ್ನ ಇದು ಮಾಡೋದ್ನಾಗದ್ರಿ. ಹಾಂ ರೀ ಈಗ ಎಷ್ಟು ಕುಂಡ್ರಬೋದು ಅನ್ಸಿದ್ರಿ ನಿಮ್ಗೆ ಅಂದಾಜು ಪ್ರಕಾರ? 8-9 ಟನ್ ಈಗಿನ ಲೆಕ್ಕದಾಗ ನಾವು ಇನ್ನು ಇದು ಮಳೆ ಅದು ಚಲೋ ಆತ್ರ ಒಂದು 9 ಟನ್ ತನಕ 9 ಟನ್ ಐತ್ರಿ. ಇದು ಎಷ್ಟು ಆದಾಯ ಬರ್ಬೋದ್ರಿ ಇದು 9 ಟನ್ ಆದ್ರೆ? ಇದು ಒಂದು ಟನ್ನಿಗೆ 40,000 ರೂಪಾಯಿ ಹಿಡಿದ್ರು ನೋಡ್ರಿ. ಹಾಂ ರೀ ನೋಡ್ರಿ 40,000 ಅಂದ್ರೆ ಒಂದು ಟನ್ನಿಗೆ ಒಂದು 4 ಲಕ್ಷ ಮಟ್ಟ ಕುಂಡ್ರಬೋದನ್ರಿ? ಒಂದು 3.5-4 ಲಕ್ಷ ಮಟ್ಟ ರೀ ಕುಂದ್ರಬೋದು. ಹಾಂ ಖರ್ಚು ಐತ್ರಿ ಅದ್ರ ಈಗ ನಮ್ಮದು ಖರ್ಚು ಮುಗಿತಾನೋದಿಲ್ರಲ್ಲ. ಹಾಂ ಹಾಂ ರೀ ಇವತ್ತು ಈಗ 5,000 ರೂಪಾಯಿ ನಾವು ಮಾರ್ಕೆಟ್ಗೆ ಇದನ್ನು ಹಾಕಿ ಬಂದಿವ್ರಿ ರೀ. ಹಾಂ ರೀ 1,000 ರೂಪಾಯಿ ಇದಕ್ಕೆ ಬಂದು ಕೊಡ್ಬೇಕ್ರಿ ನಾವು. ಹಾಂ ಹಾಂ ಬೆಳಿಬೇಕಂದ್ರೆ 10,000 ರೂಪಾಯಿ ಹಾಕಿ ಬಂದಿವ್ರಿ ರೀ. ಹಾಂ ರೀ 2,000 ರೂಪಾಯಿ ಇದಕ್ಕೆ ಬಂದು ಕೊಡ್ಬೇಕ್ರಿ ನಾವು. ಅವತ್ತಿಂದ ಕೊಡ್ಬೇಕ್ರಿ. ಹಾಂ ಹಾಂ ಇದನ್ನ ತೆಗೆದ್ರಿ ಹಾಂ ರೀ ನಾವು ಇದ ಬೆಡ್ನ್ಯಾಗ ಮತ್ತೆ ಟೊಮೆಟೊ ಹಚ್ಕೋತೀರಿ. ಟೊಮೆಟೊ ಹಚ್ಕೋತೀರಿ. ಇದನ್ನ ವಾಪಸ್ ಇದನ್ನ ಹಾಗಲ್ಕ ಬಳ್ಳಿ ತೆಗೆದೆಲ್ಲ ಇದನ್ನ ಟೊಮೆಟೊ ಹಚ್ಕೋತೀರಿ. ಹಾಂ ಇದನ್ನ ಬಳ್ಳಿ ಅಟ್ಟ ತೆಗಿತೀರಿ ನಾವು. ಬಳ್ಳಿ ಅಟ್ಟ ತೆಗಿದ್ರಿ ಬಳ್ಳಿ ತೆಗೆದ್ರಿ ಇದ್ರೊಳಗ ಟೊಮೆಟೊ ಹಚ್ಕೋತೀರಿ ನಾವು ಇದ ಬೆಡ್ನ್ಯಾಗ. ಅವಾಗ ಏನು ನಮ್ಗೆ ಏನು ಖರ್ಚು ಇರೋದಿಲ್ಲ ಅಂದ್ರೆ ಇದ್ರೊಳಗ ಮತ್ತೆ ಬೇರೆ ಥರ ಮಾಡ್ಬೋದು. ಅದ್ರ ಅದಕ್ಕೆ ನೆಕ್ಸ್ಟ್ ಏನು ಖರ್ಚು ವಿಶೇಷ ಇರೋದಿಲ್ಲ ಅದು. ಹಾಂ ಹಾಂ ರೀ ಖರ್ಚು ಕಡಿಮೆ ಇರ್ತೈತಿ ಅದಕ್ಕೆ. ಹಾಂ ರೀ
ಆಮೇಲೆ ನಾವು ಟೊಮೆಟೊ ತಕೊಂಡ್ರಿ ಹಾಂ ನೆಕ್ಸ್ಟ್ ನಮ್ಗೆ ಇನ್ನೊಂದು ಆಪ್ಷನ್ ಇರ್ತೈತಿ ರೀ ಹಾಂ ರೀ ಸೌಂತಿ ರೀ ಲಾಸ್ಟ್ ಎಂಡಿಗೆ ಸೌಂತಿಗೆ ಸೌಂತಿ ತಕೋಬೋದ್ರಿ ಹಾಂ ಹಾಂ ಅದನ್ನ ತಕೋಬೋದ್ರಿ ಒಟ್ಟು ಒಂದ್ಸಲ ಬೆಡ್ ಒಂದು ವರ್ಷನ್ಯಾಗ ನಾವು 3 ಬೆಳೆ ಯಾವ್ದಾರು ತಕೋಬೋದ್ರಿ ತಕೋಬೋದ್ರಿ ಒಂದ್ಸಲ ಒಂದತ್ರಾಗ ನಮ್ಗೆ ಯಾವ್ದಾರ ಕೈ ಹಿಡ್ಲಿಕ್ಕೂ ಒಂದ್ರೆ ಕೈ ಹಿಡಿತೀವಿ ರೈತರ ಆಸೆ ಇರ್ತೈತಿ ರೈತರ ಆಸೆ ಒಟ್ಟು ಒಂದ್ಸಲ ನೀವು ಪ್ಲಾಂಟೇಶನ್ ಶುರು ಮಾಡಿರತ್ಕೋರಿ ಈಗ 3 ತರ ಬೆಳೆ ಮಾಡ್ಬೋದು ನೀವು ಪ್ಲಾಂಟೇಶನ್ ಒಳಗೆ ಮತ್ತ್ ರೀ ಕೈಪಾಲಿ ಮಾಡಿದ್ರ ರೀ ಹಾಂ ರೀ ನಾವು ಯಾವುದು ಆಳ್ಗೋ ಮೇಲೆ ಡಿಪೆಂಡ್ ಆಗಬಾರ್ದ್ರಿ ಹಾಂ ಹಾಂ ಆದ್ರನ ನಮಗೆ ಬೇಕಂತ ಟೈಮ್ದಾಗ ಯಾವ ಆಳ್ಗೋಬಾರ್ದಲ್ರಿ ಹಾಂ ಅದಕ್ಕೆ ಸ್ಪ್ರೇ ಮಾಡೋದಾಗ್ಲಿ ಈಗ ನಾವೀಗ ಇಟ್ಟು ಬಿಸಿಲು ಐತಂದ್ರೆ ಸಾಯಂಕಾಲ ಸ್ಪ್ರೇ ಮಾಡ್ತಿದ್ವಿ ಮಾಡ್ಬೇಕಂದ್ರೆ ರೀ 5:30 ತನಕ ಬಿಸಿಲು ಇರ್ತೈತಿ ರೀ ಹಾಂ ಹಾಂ ಅವತ್ತು ಸಾಯಂಕಾಲ 15 ಕ್ಯಾನ್ ಎಣ್ಣೆ ಹಾಕೈತಿ ರೀ 5:30 ತನಕ ಬಿಸಿಲು ಇರ್ತೈತಿ ರೀ ಮತ್ತೆ ನಮಗೆ ಬೇಕು ಟೈಮ್ದಾಗ ಯಾವ ಲೇಬರ್ ಬರ್ದಲ್ರಿ ಹಾಂ ರೀ ಅದಕ್ಕಾಗಿ ನಾವೇನು ಮತ್ತೆ ಫಸ್ಟ್ ಏನು ಕಾಯಿಪಲ್ಲೆ ಮಾಡ್ಕೊತ ಬಂದವರೆಲ್ಲ ಮತ್ತು ಇದು 6ಕ್ಕೆ ಹೊಡಿಯಾಕೈತ್ರು 8-9 ಹಾಕೈತ್ರಿ 15 ಕ್ಯಾನ್ ಎಣ್ಣೆ ಹಾಕೈತು ಹಾಂ ರೀ ಹಿಂಗಾಗಿ ಇದು ನಮಗೆ ಸಟ್ ಆಗಲಿಲ್ಲ HDP ಒಂದು ಮಣ್ಣೆ ತೊಗೊಂಡಿವಿ ರೀ ತೊಗೊಂಡ್ರೆ HDP ಮತ್ತು ಇದಕ್ಕೆ ನಾವು ಬೇಕಂತ ಟೈಮ್ದಾಗ ಯಾರು ಎಣ್ಣೆ ಹೊಡಿಯಕ್ಕೆ ಬಾ ಇದಕ್ಕೆ ಬಾ ಅಂತ ಟೈಮ್ದಾಗ ಯಾವ ಆಳುಗಳು ಸಿಗುದಿಲ್ಲ ರೀ ಸಿಗುದಿಲ್ಲನ್ರಿ ಆಳುಗಳು ಹೆಂಗಾಗ್ಯಾರ ಅಂದ್ರೆ ಈಗ ಹಾಂ ರೀ ಬಬ್ಲಾದಿ ಅಜ್ಜ ಅವ್ರು ಹೇಳಿರಪ್ಪ ದುಡಿಯಾರು ಕುದುರೆ ಹತ್ತಾರ ಅಂತ ಹೇಳಿರ್ಲ ರೀ ಹಾಂ ರೀ ಆ ಸೇಮ್ ಕುದುರೆ ಹೈತಿ ಬಿಟ್ಟಾರಿ ಅವ್ರ ನಮಗೆ ಬೇಕಂತ ಟೈಮ್ದಾಗ ಊಟ ಬರೋದಿಲ್ಲ ರೀ ಅವ್ರು ಬರೋದಿಲ್ಲನ್ರಿ ಒಟ್ಟಾರಿ ನೀವು ಅದ್ರ ಸಂಬಂಧ ಈಗ ನಮಗೆ ಎಷ್ಟು ನೀಗ್ತೈತಿರಲ್ಲ ಅಷ್ಟೇ ಮಾಡ್ಕೋಬೇಕು ನಾವು ಎಲ್ರಿ ಯಾರು ಲೇಬರ್ ಮೇಲೆ ಒಟ್ಟ ಇದನ್ನ ಮಾಡ್ಕೊಂಡು ಲೇಬರ್ ಬರ್ತಾವತ್ತೆ ನಾವು ಯಾವುದು ಇದನ್ನ ಮಾಡ್ಕೋದಿಲ್ಲ ರೀ ನೀವು ಈಗ ಹೊಲ ಎಟ್ಟೈತ್ರಿ ನಿಮ್ದ ನಮ್ದು 7 ಎಕರೆ ಜಮೀನು ಐತ್ರಿ 7 ಎಕರೆ ಐತೇನ್ರಿ ನಿಮ್ದು ಹ್ಞೂ ರೀ ಅದ್ರೊಳಗೆ ನೀವು 20 ಗುಂಟೆ ಆಟ ಮಾಡಿರಿ ಈಗ ಸುಮ್ 20 ಗುಂಟೆ ಅಷ್ಟೇ ರೀ ನಾವು ಮನ್ಯಾಗ ಯಾರು ಮಾಡೋರು ಯಶೇಷ್ ಯಾರು ಇಲ್ರಿ ಹಾಂ ರೀ ಸುಮ್ ಒಂದು ಸ್ವಲ್ಪ ಒಂದು 20 ಗುಂಟೆ ಮಾಡಿದ್ವಿ ರೀ ಮಾಡಿರಿ ಬಟ್ ಆಗಳ ಮೇಲೆ ಡಿಪೆಂಡ್ ಆಗಿಲ್ಲ ನೀವು ಮಾಡಿರಿ ಹಾಂ ನಾವು ಮಾಡಿದ್ವಿ ರೀ ಹಾಂ ಈಗ ಉಳ್ಕಿದೆಲ್ಲ ನಾವು ಕಬ್ಬ ಹಚ್ತೀವಿ ರೀ ಹಾಂ ಕಬ್ಬಾಣ ಹಚ್ತಾರೇನ್ರಿ ಫಸ್ಟ್ ಅರ್ಶಿನ ಹಚ್ತಿದ್ರಿ ಹಾಂ ಅರಿಶಿಂದ ಒಂದು ಸ್ವಲ್ಪ ನಮಗೆ ಒಂದು 2-3 ವರ್ಷ ಭಾಳ ಇದಾಗನ ರೀ ಹಾಂ ರೀ ಬಿಟ್ಟು ಹಾಂ ಬಿಡೋಣ ಈ ವರ್ಷ ಒಂದು ಸ್ವಲ್ಪ ಹಚ್ಚಿದ್ವಿ ರೀ ಅರ್ಶಿನ ಹಚ್ಚಾರ ಹಚ್ಚಿದ್ವಿ 1 ಎಕರೆ ಹಾಂ ರೀ ಉಳ್ಕಿದೆಲ್ಲ ಕಬ್ಬು ಐತ್ರಿ ನಮ್ಮದ ಕಬ್ಬು ಐತೇನ್ರಿ ಇದೊಂದು 20 ಗುಂಟೆ ತರಕಾರಿ ಮಾಡ್ಬೇಕತ್ ಈ ತರಕಾರಿ ಮಾಡೋ ಉದ್ದೇಶ ಏನಂದ್ರೆ ರೀ ಹಾಂ ರೀ ನಮಗೆ ರೈತೈಕಿ ಒಳಗಂದ್ರೆ ಎಲ್ಲ ಖರ್ಚು ಇರ್ತಾವ್ರಿ ಹಾಂ ರೀ ದಿವಸ ಖರ್ಚು ಇರ್ತಾವೆ ಕಬ್ಬಿಂದ ಹೆಂಗೆ ರೀ ವರ್ಷಕ್ಕೊಮ್ಮೆ ಹೋಗೈತ್ರಿ ವರ್ಷಕ್ಕೊಮ್ಮೆ ಬೆಲ್ ಬಂದ್ಬಿಡ್ರಿ ಹಾಂ ರೀ ನಾವು ಅವಾಗ 1 ತಿಂಗಳು 2 ತಿಂಗಳು ಅವ್ನು ದುಡ್ಡು ನೋಡ್ಬೋದು ದುಡ್ಡು ನೋಡ್ಬೋದ್ರಿ ಉಳ್ಕೆ ಟೈಮ್ದಾಗ ನಮ್ಗೆ ಏನು ಟೈಮ್ ದುಡ್ಡು ಬೇಕ್ರಲ್ಲ ರೀ ಇದು ಇನ್ಕಮ್ ಇದ್ದಂಗ್ರಲ್ಲ ದಿವಸ ಇನ್ಕಮ್ ಬರ್ತೈತಿ ಇದೊಂದು ಸ್ವಲ್ಪ ನಮಗೆ ಆಳ್ಗೋ ಪಗಾರ ಅದು ಇದು ಸ್ವಲ್ಪ ಸಣ್ಣ ಪುಟ್ಟು ಮಣಿ ಸಂತಿ ಸಣ್ಣ ಪುಟ್ಟು ಖರ್ಚು ಇರ್ತಾವ್ರೆ ಹಾಂ ರೀ ಅದಕ್ಕೆ ಒಂದು ಸ್ವಲ್ಪ ನಾವು ತರಕಾರಿ ಮಾಡಾಕೈತಿದ್ದೀವಿ ನಮಗೆ ಚಲೋ ಆಗೈತ್ರಿ ಅದ್ರ ಮಾಡಾತಿದ್ನ ಹಾಂ ಹಾಂ ಅಷ್ಟ ತ್ರಾಸು ಐತಿ ಅಷ್ಟ ಖುಷಿನೂ ಐತ್ರಿ ಇದನ್ನ ಖುಷಿನೂ ಐತ್ರಿ ಒಟ್ಟ ನೀವು ಹಾಂ ಇದನ್ನು ಗುದ್ದೆ ಆಡೋದು ಇದ್ರ ತ್ರಾಸು ನೋಡ್ಬೇಕಾರೆ ತರಕಾರಿ ಮಾಡಬಾರ್ದು ಹಾಂ ಹಾಂ ಅನಿಸ್ತೈತ್ರಿ ಅವಾಗ ಹಾಂ ಹಾಂ ದುಡ್ಡು ಬರಾಕೈತು ಮಾಡರ್ನ್ ಲೈನ್ ಅಂತ ಅನಿಸ್ತೈತ್ರಿ ಹಾಂ ಹಾಂ ರೀ ಚಲೋ ಐತ್ರಿ ನೀವು ಈಗ ಹೊಸದಾಗಿ ಕಾಯಿಪಲ್ಲೆ ಅದು ಬೆಳಿತಿರ್ತಾರಲ್ಲ ಅವ್ರಿಗೇನು ಹೇಳಕ್ಕೆ ಇಷ್ಟಪಡ್ತೀರಿ ಮಾಡ್ಬೋದ್ರಿ ಹಾಂ ಆದ್ರೆ ಲಾಸ್ ಆತಂತೇಳಿ ಬಿಡಬಾರ್ದ್ರಿ ಇದನ್ನ ಹಾಂ ಲಾಭ ಆತಂತೇಳಿ ಫುಲ್ ಖುಷಿ ಪಡಬಾರ್ದು ಹಾಂ ಹಾಂ ಹಂಗೈತ್ರಿ ಇದು ತರಕಾರಿದ ಹೆಂಗೈತಿ ಗೊತ್ತೇನ್ರಿ ಹಾಂ ರೀ ನಾವು ಭಾಳ ಲಾಭ ಆತಂತೇಳಿ ನಕ್ಕಿವ್ರು ನಮ್ಮನ್ನ ಓದ್ ಮುಂದೆ ಉಗಿದೈತ್ರಿ ಅದು ಹೋಗಿದ್ದಿದ್ರಿ ಹಾಂ ಹಾಂ ಲುಕ್ಸಾನ್ ಆತಂತೇಳಿ ಭಾಳ ದುಃಖ ಪಡ್ಕೋದು ಕುಂದ್ರದಲ್ರಿ ಒಟ್ಟು ಹಿಡಿದ್ರಿ ಅದ ಕನ್ಸಿಸ್ಟೆಂಟ್ ಆಗಿ ಮಾಡ್ಬೋದ್ರಿ ಈಗ ನಾವು ಒಂದು ವರ್ಷದಾಗ ಒಂದು 3 ಪೀಕ್ ತಿತ್ರಾಗ ಒಂದು 20 ಗುಂಟೆ ತಕೊಂಡ್ರಿ ರೀ ಹಾಂ ರೀ ನಮಗೆ ಒಂದು ಯಾವ್ದಾರ ಕೈ ಹಿಡಿದೈತ್ರಿ 3 ಪೀಕ್ ಏನು ನಮ್ನೇನು ಲುಕ್ಸಾನ್ ಮಾಡೋದಿಲ್ರಿ ನುಕ್ಸಾನ್ ಮಾಡೋದಿಲ್ಲ ಒಂದು ಸ್ವಲ್ಪ ಬಟ್ ಈಗ ಸ್ಟಾರ್ಟಿಂಗ್ ನೀವು ಈಗ ಹೊಸದಾಗಿ ಮಾಡ್ತಿರ್ತಾರಲ್ಲ ರೀ ಸ್ಟಾರ್ಟಿಂಗ್ ಎಷ್ಟು ಗುಂಟೆಯಿಂದ ಸ್ಟಾರ್ಟ್ ಮಾಡೋದು 10 ಗುಂಟೆ ಮಾಡ್ಕೋದ್ರಿ ಹಾಂ ರೀ ನಾವೆಲ್ಲ ಮತ್ತೆ ಮನ್ಯಾಗ ಕೂತ್ ಲೇಬರ್ ಹಚ್ಚಿ ಮಾಡ್ಕೋತೀವಿ ನಮ್ಮ ಹತ್ರ ಲಾಭಾಂಶ ತಗೋತೀವಿ ಅಂದ್ರೆ ಆಗೋದಿಲ್ರಿ ಆಗೋದಿಲ್ಲ ರೀ ಎಲ್ಲ ನಾವು ಅನ್ಕೊಂಡಂಗ ಮಾರ್ಕೆಟ್ ಯಾವ ಇಲ್ರಿ ಈಗ ಹಾಂ ಮೊದ್ಲ ಈಗ ಒಂದೊಂದು ಚೆನ್ನಲ್ಲ ಬರ ಐತಿ ಈಗ ಹಾಂ ರೀ ಬಿಸಿಲು ಸ್ಟಾಪ್ ಮಾಡಕ್ಕೆ ತರಕಾರಿ ರೇಟು ಡಬಲ್ ಅಂತ ಹೇಳಿ ಬರ್ತೈತ್ರಿ ಅಷ್ಟು ರೇಟ್ ಇಲ್ರಿ ಈಗ ನಾವು ರೈತರು ಒದೇ ತಿಕ್ಕೋರಿ ನೀವು ಅರ್ಧ ಮಾರವ್ರಿಗೆ ಮಾರ್ತಾರಲ್ಲ ಅರ್ಧ ಅವ್ರು ತಗೋತಾರ್ರಿ ನಾವ್ ಈ ತರ ಏನ್ 4 ತಿಂಗಳು 5 ತಿಂಗಳು ಬೆಳೆಸಿರ್ತಿರ್ಲ ನಾವು ಅರ್ಧ ರೊಕ್ಕ ತೊಗೊಂಡ್ ಬೆಳೆಸಿದಕ್ಕೆಲ್ಲ ಗೊಬ್ಬರ ಗುಡಿ ಹಾಕಿ ಅರ್ಧ ನಾವ್ ತೊಗೊಂಬರುದ್ರಿ ಅರ್ಧ ಏನ್ ಒಂದ್ ತಾಸ್ನ್ಯಾಗ 10 ನಿಮಿಷನಾಗ ಮಾರ್ತಾರಲ್ಲ ಅರ್ಧ ಅವ್ರು ತಗೊಂಡ್ ನಕೋತ್ ಹೋಗುದ್ರಿ ಒಟ್ ರೈತರು ಎಲ್ಲ ಗೊಬ್ಬರದ ಈ ತರದ ಔಷಧಿ ಖರ್ಚು ಬಾಳ ಇರ್ತಾವ್ರಿ ಅವ್ರ ಕಿಮ್ಮತ್ ಇಲ್ರಿ ಆ ಸೇಮ್ ಬೇಡ್ತಾರ ಇದಕ್ಕ ಅವ್ರ ಒಂದ್ ಅರ್ಧ ತಾಸ್ನ್ಯಾಗ ಏನ್ ಅರ್ಧ ರೊಕ್ಕ ತಗೊಂಡ್ ಹೋಗ್ತಾರ್ರಿ ಈಗ ನಮ್ದ 14 ಕಿಲೋ ಟ್ರೇ ರೀ 500 ತೊಗೊಂಡ್ರೆ ಅವ್ರ 1,000 ರೂಪಾಯಿ ಮಾಡ್ಕೋತಾರ ಅದ್ರಾಗ ಹಂಗೈತ್ರಿ ನಾವ್ ಇದನ್ನ 4-5 ತಿಂಗಳು 2-3 ತಿಂಗಳು ಇದನ್ನೆಲ್ಲ ಬೆಳೆದ್ ಇದನ್ನ ಮಾಡ್ರಿ ಅವ್ರು ಒಂದ್ ತಾಸ್ನ್ಯಾಗ ತಗೋತಾರ್ರಿ ಅವ್ರದ್ದು ಇರ್ತೈತ್ರಿ ಆದ್ರೂ ಒಂದ್ ಸ್ವಲ್ಪ ಅತಿ ಹೆಚ್ಚಾಗಿ ಲಾಭಾಂಶ ತಗೋತಾರ್ರಿ ಅವ್ರು ರೈತರ ಮಾಲಿಗೆ ಒಟ್ಟು ಕಿಮ್ಮತ್ ಇಲ್ಲ ಹಂಗೆ ಬೇಡ್ ಬಿಡ್ತಾರೆ